ಜೊತೆ ರೆಕಾರ್ಡ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ 2-3 ದಿನ ಹೋಗುತ್ತೆ. ಅವ್ರ ಮನೆಗೆ ಹೋಗಿ ಅವ್ರ ಸ್ನೇಹಿತರುಗಳನ್ನೆಲ್ಲ ಇಂಟರ್ವ್ಯೂ ಮಾಡಿ, ಅವರ ರಿಲೇಟಿವ್ಸ್ನ ಇಂಟರ್ವ್ಯೂ ಮಾಡಿ, ಅವ್ರು ಯಾರ ಜೊತೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತವ್ರನ್ನ ಇಂಟರ್ವ್ಯೂ ಮಾಡಿ. ಹಾಗಾಗಿ ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಸಮಸ್ಯೆಗಳ ಬಗ್ಗೆನೂ ಮಾತಾಡ್ತಾರಲ್ಲ, ಈಗ ನಲ್ಲಿ ಈ ತರ ಸಾಧಕ ಬಾಧಕಗಳಿದೆ, ನನ್ಗೆ ಈ ರೀತಿ ತೊಂದರೆಗಳಿದೆ, ಅಥವಾ ರೈತರಿಗೆ ಇಂಥ ಒಂದು ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಅಂತ ಯಾರು ಸಾಧನೆ ಮಾಡಿರುವಂತ ರೈತರೇ ಹೊರಗ್ತಾರಲ್ಲ ವಿಷಯಗಳನ್ನು, ಅದೇ ಬೆಳಕು ಚೆಲ್ಲುತ್ತಾರೆ. ಕಾರ್ಯಕ್ರಮದಲ್ಲಿ ಸುಮ್ಮನೆ ನೀವು ಚೆನ್ನಾಗಿದ್ದೀರಾ, ಊಟ ಆಯ್ತಾ, ತಿಂಡಿ ಆಯ್ತಾ ಅಷ್ಟರಲ್ಲಿ ನಡೆಯಲ್ಲ. ಈ ಕಾರ್ಯಕ್ರಮ ನಡೆಯೋದು ಅವನು ನಡೆದು ಬಂದಿರೋದ್ರಲ್ಲಿರುವಂತ ಕಷ್ಟ ಸುಖಗಳನ್ನು ಹಂಚ್ಕೊಳ್ತಾನೆ, ಮತ್ತೆ ಏನನ್ನ ನಿರೀಕ್ಷಣೆ ಮಾಡ್ತಾ ಇದ್ದಾನೆ ಸಮಾಜದಿಂದ ಅನ್ನೋದನ್ನು ಸಹ ರೈತ ಹೇಳುವಂತ ಒಂದು ಕಾರ್ಯಕ್ರಮದಲ್ಲಿ ಇರ್ತದೆ. ಅದರಲ್ಲಿ ಮಹಿಳೆಯರು ಸೇರ್ಕೊಂಡಿದ್ದಾರೆ. ಇದರಲ್ಲಿ ಈಗ ಏನು ನಾವು ಉತ್ಪನ್ನವನ್ನ ಬೆಳೆದು ಅದನ್ನ ನೇರವಾಗಿ ಮಾರಾಟ ಮಾಡೋದ್ರಿಂದ ಏನು ಲಾಭ ಇದೆ, ಜೊತೆಗೆ ಇದನ್ನ ಮೌಲ್ಯವರ್ಧನೆ ಮಾಡಿ ಅದನ್ನ ಮಾರಾಟ ಮಾಡೋದ್ರಿಂದ ಏನು ಲಾಭ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ, ಸುಮಾರು ಒಂದು 7-8 ಜನ ರೈತರನ್ನ ಅದನ್ನ ಮೌಲ್ಯವರ್ಧನೆ ಮಾಡಿ ಯಶಸ್ಸಾಗಿರ್ತಕ್ಕಂಥ ರೈತ ಬಂದರು. ಮೈಸೂರಿನಲ್ಲೊಬ್ರು, ಬೆಂಗಳೂರಿನಲ್ಲೊಬ್ರು. ಈ ಜೊತೆಗೆ ಇದನ್ನ ಹೆಂಗ್ ಮಾಡಿದೀವಿ ಅಂತಂದ್ರೆ ಇನ್ನೊಂದು ವಿಶೇಷ ಏನಂತಂದ್ರೆ, ಈ ಒಂದು ಕಾರ್ಡ್ನಲ್ಲಿ ನಮ್ಮ ಈ DRS ನಲ್ಲಿ ಇದ್ದಾರಲ್ಲ ಬುಡಕಟ್ಟು ಜನಾಂಗ, ಅದರಲ್ಲಿ ಸರ್ಕಾರದಿಂದ ಒಂದು 20 ಎಕರೆ ಕೊಟ್ಟು ನೀವು ಕಾಡಿಗೆ ಬರಬೇಡಿ, ಅಲ್ಲೇ ನಿಮ್ಗೆ ಪ್ರತ್ಯೇಕವಾದಂತ ಒಂದು ಜಾಗವನ್ನು ಕೊಡ್ತೀವಿ, ಅಲ್ಲಿ ಉಳುಮೆ ಮಾಡಿಕೊಂಡು ಅದರ ಬಂದಂತ ಆದಾಯನ ನೀವು ಹಂಚ್ಕೊಳ್ಳಿ ಅಂತ 7-8 ಗ್ರಾಮದ ರೈತರು ಆ ಒಂದು ಜಮೀನಲ್ಲಿ ಕೃಷಿ ಮಾಡಿ ಅದನ್ನ ಹಂಚ್ಕೊಳ್ಳುವಂತ ರೈತ ಬಾಂಧವರನ್ನು ಇದಕ್ಕೆ ಕಾದಿದೆ. ಅಂತದ್ದು ನಾವು ಮಾಡಿರ್ತೇವೆ. ಜೊತೆಗೆ ಇನ್ನೊಂದು ಮಧ್ಯದಲ್ಲಿ ಇರೋದಂದ್ರೆ ಇದು ಹೇಗಿದೆ ಅಂತಂದ್ರೆ, ಕೃಷಿಕ ಎಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಈಗ ಸಾಮಾನ್ಯವಾಗಿ ಒಂದು ನದಿ ಹರ್ಕೊಂಡು ಹೋಗ್ತಾ ಇರ್ತದೆ, ಅದು ಹರ್ಕೊಂಡು ಸಮುದ್ರ ಸೇರ್ಬಿಡುತ್ತೆ. ಕೃಷಿಗೆ ಸ್ವಲ್ಪ ಭಾಗದಲ್ಲಿ ಬಳಸ್ಕೊತಾರೆ, ಆದ್ರೆ ಆ ನೀರನ್ನ ಬಳಸ್ಕೊಂಡು ಅಲ್ಲಿ ಕೇಜ್ ಫಿಶಿಂಗ್ ಅಂತ, ಅಂದ್ರೆ ಪಂಜರ ಕೃಷಿ ಅಂತ, ನದಿ ಹರಿತಿರುತ್ತೆ, ಅಲ್ಲೇ ಒಂದು 100 ಅಡಿ ಮತ್ತೆ 100 ಅಡಿಗೆ ಇದು ಅಂತರದಲ್ಲಿ ಅವುಗಳನ್ನ ಪಂಜರಗಳನ್ನ ಬಿಟ್ಟು ಅಲ್ಲೇನೆ ಕೃಷಿ ಮಾಡಿ ಅಲ್ಲಿ ಸುಮಾರು ಒಂದು 100-150 ಟನ್ನಷ್ಟು ಮೀನನ್ನ ವಾರ್ಷಿಕವಾಗಿ ಬೆಳೆದು ಅದನ್ನ ಎಕ್ಸ್ಪೋರ್ಟ್ ರಫ್ತು ಮಾಡತಕ್ಕಂಥ ಹಲವಾರು ರೈತರಿದ್ರು. ಅದರಲ್ಲಿ ಯಾರು ಯಶಸ್ಸಾಗಿ ಹೆಚ್ಚಿನ ಒಂದು ಅವಕಾಶಗಳನ್ನ ಗಳಿಸ್ಕೊಂಡಿದ್ದಾರೆ ಅವ್ರನ್ನು ಕರೆಸಿ ಈ ಒಂದು ರೈತರತ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ನೀವು ನೋಡ್ಬೇಕು ಕಾರ್ಯಕ್ರಮ, ನಾಳೆ ನೋಡ್ಬೇಕು. ನಮ್ಮ ಸ್ಟುಡಿಯೋದಲ್ಲಿ ರೈತರಿಗೆ 1 ಗಂಟೆಯ ಕಾರ್ಯಕ್ರಮ ಇದು. ಆಮೇಲೆ ಸರ್ ಹೇಳ್ತಾ ಇದ್ರು, ಹೇಗೆ ಇವ್ರನ್ನ ಆಯ್ಕೆ ಮಾಡ್ತೀರಾ ಅಂದ್ರೆ, ಇದು ತೀರ್ಪುಗಾರಿದ್ದಾರೆ ಕಾರ್ಯಕ್ರಮದಲ್ಲಿ ಈ ಕೃಷಿ ಬಗ್ಗೆ ಮತ್ತು ಈ ವ್ಯವಸಾಯದ ಬಗ್ಗೆ ಸಿಕ್ಕಾಪಟ್ಟೆ ತಿಳ್ಕೊಂಡಿರುವಂಥ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿರುವಂಥವರು ಈ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿದ್ದಾರೆ. ಆಮೇಲೆ ಕೃಷಿ ಇಲಾಖೆಯಿಂದ ಡಾಕ್ಟರ್ ಚೆನ್ನಪ್ಪ ಅಂತ ಬರಗಾರರು, ಅವರು ತೀರ್ಪುಗಾರರಾಗಿದ್ದಾರೆ. ಅವರು ಈ ಒಂದು ಮಾನದಂಡಗಳನ್ನು ಅವರು ಸೆಟ್ ಮಾಡಿದ್ದಾರೆ. ಹಾಗಾಗಿ ಆ ರೀತಿ ರೈತರತ್ನ ಕಾರ್ಯಕ್ರಮ ವರ್ಕ್ಶಾಪ್ ಏನಾದ್ರು ಮತ್ತೆ ಈ ಮೆಸೇಜ್, ಈ ಸಂದೇಶ ಏನ್ ಕೊಡ್ತಾ ಇದ್ದೀರಾ ಈ ಒಂದು ಕಾರ್ಯಕ್ರಮದ ಮೂಲಕ? ರೈತ ನಿಜವಾದ ಹೀರೋ, ಅವರು ನಮ್ಮ ರೋಲ್ ಮಾಡೆಲ್ ಆಗಬೇಕು ಅಂತ. ಯಾಕಂದ್ರೆ ಮಾದರಿಗಳು, ಬೇರೆ ಮಾದರಿಗಳು ಸೃಷ್ಟಿ ಆಗ್ತಾ ಇರುವಂತ ಇಂಥ ಕಾಲಘಟ್ಟದಲ್ಲಿ ರೈತ ಆತ ನಿಜವಾದ ನಾಯಕ ಅನ್ನುವಂತ ಒಂದು ಸಂದೇಶನ ಕೊಡೋಕೆ ಬಯಸ್ತಾ ಇದೆ ದೂರದರ್ಶನ. ಮೇಡಮ್, ಈಗ ಯಾವ ರೀತಿ ಯುವಕರಿಗೆ ಸಂದೇಶ ಕೊಡ್ತಾರೆ ಮತ್ತೆ ಸರ್ಕಾರಕ್ಕೂ ಈ ರೀತಿ ಒಂದು ಸಲಹೆ ನಿಟ್ಟಿನಲ್ಲಿ ಕೊಟ್ಟರೆ ಅದು ಹೆಲ್ಪ್ ಆಗುತ್ತೆ ಅಂತ, ಅದಕ್ಕೆ ಮನೆ ಕುಲಪತಿಯವರು ಸುರೇಶ್ ಸರ್ ಹೇಳ್ತಾ ಇದ್ರು. ಯಾಕಂದ್ರೆ ಬರೀ ನೆಗೆಟಿವ್ ನರೇಟಿವೇ ಸೃಷ್ಟಿಯಾಗ್ತಾ ಇದೆ. ಅಂದ್ರೆ ರೈತ ಅಂದ್ರೆ ಅವನು ಸಾಲಬಾಧೆಯಲ್ಲಿ ಕುಸಿತಾನೆ, ಅವನ ಆತ್ಮಹತ್ಯೆನೇ ಅವನಿಗೆ ಪರಿಹಾರ ಅನ್ನುವಂಥ ಕಥಾನಕವನ್ನ ಇಡೀ ಮಾಧ್ಯಮ ಲೋಕ ಸೃಷ್ಟಿ ಮಾಡ್ತಾ ಇದೆ. ಹಾಗಾಗಿ ಒಂದು ಭಯ ತುಂಬಾ ಯುವಕರಿಗೆ, ಅರೆ ನಾನು ಕೈ ಇಟ್ಟರೆ ಇದ್ರಲ್ಲಿ ನನ್ನ ನಷ್ಟನೇ ಆಗುತ್ತಪ್ಪ ಅಂತ. ಅದು ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಮಾಡಬೇಕು ಈ ಕಾರ್ಯಕ್ರಮ ಮೂಲಕ. ಅನೇಕ ಸಕ್ಸಸ್ ಸ್ಟೋರೀಸ್ ಇದ್ದಾವೆ, ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ, ನಮ್ಮ ಕಣ್ಮುಂದೆ ಬೇಕಾದಷ್ಟು ಸಕ್ಸಸ್ ಸ್ಟೋರೀಸ್ ಇದ್ದಾವೆ. ಹಾಗಾಗಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ತುಂಬಾ ಸ್ಮಾರ್ಟ್, ಮೋರ್ ದೆನ್ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಹೇಗೆ ಮಾಡ್ಬೋದು ಕೃಷಿನಲ್ಲಿ, ಅದನ್ನು ಕೂಡ ಇದರಲ್ಲಿ ನಾವು ತೋರಿಸಿದ್ವಿ. ಈಗ ಸೋಲಾರ್ ಅಂತ ಹೇಳಿ ಕುಸುಮ ಯೋಜನೆ ಎಲ್ಲ ಬಂದಿದೆ. ಸರ್ಕಾರ ಅಥವಾ ಈಗ
ವಾಣಿಜ್ಯೀಕರಣವಾಗಿ ಮಾಡ್ಬೇಕಂದ್ರೆ ವಿದ್ಯುತ್ ಕಡಿಮೆ ಆದ್ರೂ ಕೂಡ ಸೋಲಾರ್ ಹೊತ್ತಿಂದನೂ ಕೃಷಿನ ಬೆಳೆಸಬಹುದು ಅಂತ ಮಾಡಿದ್ದಾರೆ. ಸೊ ಆದ್ರೆ ಅದು ಎಷ್ಟು ರೀಚ್ ಆಗ್ತದೆ ಏನಂತಂದ್ರೆ ತಮಗೆಲ್ಲ ತಮ್ಮ ಗಮನಕ್ಕೆ ಹೇಳ್ತಾ ಇದ್ದೇನೆ, ಎಲ್ಲರೂ ಸಹ ವಿದ್ಯುತ್ತನ್ನು ನೇರವಾಗಿ ಬಳಸಿದಂತಹ ರೈತರಲ್ಲ ನಾವು ಕರೆದಿರುವಂತರು. ಎಲ್ಲರೂ ಸಹ ಸೋಲಾರ್ನ ಅಳವಡಿಸಿಕೊಂಡು ಸೋಲಾರ್ ಯಂತ್ರದ ಮೂಲಕ ಈ ಕೊಳವೆ ಬಾವಿಯಲ್ಲಿರ್ತಕ್ಕಂಥ ನೀರನ್ನು ಬಳಸ್ಕೊಳ್ತಾ ಇದ್ದಾರೆ ವಿವಿಧ ರೀತಿಯಲ್ಲಿ. ಅದು ಹನಿ ನೀರಾವರಿ ಆಗ್ಬೋದು, ತುಂತುರು ನೀರಾವರಿ ಆಗ್ಬೋದು, ರಸಾವರಿ ಪದ್ಧತಿಗಳಾಗಿರ್ಬೋದು, ಎಂತಹ ಪದ್ಧತಿಗಳು ಆಗೋದಕ್ಕೂ ಅವರು ಸೋಲಾರ್ ವಿದ್ಯುತ್ತನ್ನೇ ಬಳಸ್ತಕ್ಕಂಥದ್ದು ವಿಶೇಷ. ಇನ್ನೊಂದು ವಿಶೇಷ ಏನಂತಂದ್ರೆ, ಈಗ ಏನು ಸಾಧಕರಿದ್ದಾರೋ ಇವರೆಲ್ಲ ನೇರವಾಗಿ ತೋಟದಲ್ಲೇ ಮನೆ ಮಾಡ್ತಾರೆ. ಅದು ಬಹಳ ಗಮನಿಸಬೇಕಾದಂಥ ವಿಷಯ. ಒಬ್ಬ ರೈತ ಅದನ್ನು ತಾನು ಸಾಧನೆ ಮಾಡಬೇಕು, ತಾನು ಸ್ವಾವಲಂಬಿ ಜೀವನವನ್ನ ಸಾಧಿಸಿ ತೋರಿಸಬೇಕು ಅಂತ ಅಂದ್ರೆ ಅವನು ನೇರವಾಗಿ ಅದರಲ್ಲಿ ತೊಡಗಿರ್ಬೇಕು. ಯಾಕೆಲ್ಲೋ ಕೊಟ್ಟು ಯಾರೋ ಕಳಿ ಮಾಡಿಸುವಂತ ರೈತರು ಆದ್ರೆ ಇದು ಆಗುವಂಥದ್ದು. ನಾವು ಹೇಳ್ತಿದ್ರು ಒಂದು ಸಂದೇಶ ಹೊಂದಿರಲ್ಲ. ಹಾಗಾಗಿ ಇದೊಂದು ಸಂದೇಶ, ಯಾವುದೇ ಒಬ್ಬ ರೈತ ನೇರವಾಗಿ ತೋಟದಲ್ಲಿ ಅವನು ಎಲ್ಲಿ ಕೆಲಸ ಮಾಡ್ತಾನೋ ಅಲ್ಲೇ ಅವನು ಮನೆಯೂ ಕಟ್ಕೊಂಡಿದ್ರೆ ಅದ್ರ ಜೊತೆಯಲ್ಲಿ ಕೃಷಿ ಇತರ ಚಟುವಟಿಕೆಗಳು, ಒಂದಷ್ಟು ಕೋಳಿಗಳನ್ನ, ಒಂದಷ್ಟು ಪ್ರಾಣಿಗಳನ್ನ, ಇವುಗಳೆಲ್ಲವೂ ಒಟ್ಟಾರೆಯಾಗಿ ಸಾಧಿಸಿಕೊಂಡು ಸಮಗ್ರ ಕೃಷಿಯನ್ನು ಯಾವುದೇ ರೀತಿಯಾದಂತಹ ಒಂದು